ನಮಸ್ಕಾರ ಫ್ರೀಡಮ್ ನ್ಯೂಸ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಸಚಿವ ಭೈರತಿ ಸುರೇಶ್ ವಿರುದ್ಧ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಪ್ರಮುಖವಾಗಿ ಸಿದ್ದು ಆಪ್ತ ಸಚಿವನ ವಿರುದ್ಧವೇ ಕಾಂಗ್ರೆಸ್ ಪಾಳ್ಯದ ಶಾಸಕರು ಸಚಿವರಿಂದಲೇ ಈಗ ಆಕ್ರೋಶ ಭುಗಿಲೆದ್ದಿರುವಂಥದ್ದು. ಇನ್ನು ಭೈರತಿ ನಡೆ ಬಗ್ಗೆ ವರಿಷ್ಠರಿಗೆ ಪತ್ರ ಬರೆದಿದ್ದಾರೆ ವಿನಯ್ ಕುಲಕರ್ಣಿ ಅನ್ನೋದು ಗೊತ್ತಾಗ್ತಾ ಇದೆ. ಭೈರತಿ ಹಗರಣಗಳ ಪರ ಇದ್ದಾರೆ ಅಂತ ಸ್ಫೋಟಕ ಆರೋಪ ಈಗ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಗುತ್ತಿಗೆದಾರರ ವಿಚಾರದಲ್ಲಿ ಇಬ್ಬರಿಗೂ ಕೂಡ ಈಗ ಜಗಳ ಆಗಿದೆ. ತಮ್ಮ ಪರವಾಗಿ ಕಂಪನಿಗಳ ಪರ ಭೈರತಿ ಒಂದು ಕಡೆ ಲಾಬಿ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪ. ಇನ್ನು ಮುಖ್ಯಮಂತ್ರಿ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಆಗಿಲ್ಲ. ಭೈರತಿ ಸುರೇಶ್ ಸಿದ್ದರಾಮಯ್ಯನವರ ಪರಮಾಪ್ತ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ವಿನಯ್ ಕುಲಕರ್ಣಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷ ವಿನಯ್ ಕುಲಕರ್ಣಿ ಈಗ ಆರೋಪ ಮಾಡ್ತಾ ಇದ್ದಾರೆ ಭೈರತಿ ಸುರೇಶ್ ವಿರುದ್ಧವಾಗಿ. ಭೈರತಿ ಭ್ರಷ್ಟಾಚಾರ ದಾಖಲೆಗಳನ್ನು ರಿಲೀಸ್ ಮಾಡ್ತೀವಿ ಅಂತ ಈಗ ಒಂದು ಕಡೆ ಅವರು. ಇನ್ನು ನಿಗಮ ಮಂಡಳಿಗಳ ಬಗ್ಗೆ ತನಿಖೆಗೂ ಕೂಡ ವಿನಯ್ ಕುಲಕರ್ಣಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಕೈಗೆ ಮತ್ತೊಂದು ಬ್ರಹ್ಮಾಸ್ತ್ರವನ್ನ ವಿನಯ್ ಕುಲಕರ್ಣಿ ಈಗ ಕೊಟ್ಟಂತಾಯ್ತು. ಸಿಎಂ ಸಿದ್ದರಾಮಯ್ಯ ಸುತ್ತ ಇನ್ನು ಸಾಕಷ್ಟು ಭೈರತಿ ಸುರೇಶ್ ಅವರ ಆರೋಪಗಳು ಹೋಗ್ತಾ ಇದ್ದಾವೆ. ವರ್ಗಾವಣೆ, ಟೆಂಡರ್ಗಳು, ಹಲವು ಆದೇಶಗಳ ಹಿಂದೆ ಭೈರತಿ ಅವರ ಕೈವಾಡ ಇದೆ. ಸಚಿವರ ಆಕ್ರೋಶಕ್ಕೂ ಕಾರಣ ಆಯಿತು ಈಗ ಭೈರತಿ ನಡೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರ ಶಿಷ್ಯ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಭೈರತಿ ಸುರೇಶ್ ಅವರ ವಿರುದ್ಧವಾಗಿ ಅಂದರೆ ಒಂದಿಷ್ಟು ಭ್ರಷ್ಟಾಚಾರ ಆರೋಪ, ಟೆಂಡರ್ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಒಂದಿಷ್ಟು ಲೋಪದೋಷಗಳು ಆಗಿದ್ದಾವೆ. ಹಾಗಾಗಿ ಇದನ್ನು ನಾವು ಸಿದ್ದರಾಮಯ್ಯನವರ ಗಮನಕ್ಕೆ ಅಂದರೆ ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ವಿನಯ್ ಕುಲಕರ್ಣಿ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ಬೇರೆ ಬೇರೆ ವಿಚಾರಗಳಲ್ಲಿ ಈಗ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ತಾ ಇದ್ದಾರೆ. ಅಂದರೆ ಈಗೇನೀಗ ಪರಿಶಿಷ್ಟ ಪಂಗಡಗಳ ಒಂದು ನಿಗಮಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಯಿತು. ಒಬ್ಬರು ಸಚಿವರು ಕೂಡ ಬಿ ನಾಗೇಂದ್ರ ಈಗ ಏನು ರಾಜೀನಾಮೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಆಯ್ತಲ್ಲ, ಅದೇ ರೀತಿಯಲ್ಲಿ ಮತ್ತಷ್ಟು ಭ್ರಷ್ಟಾಚಾರ ಆರೋಪಗಳು ಕಾಂಗ್ರೆಸ್ ಪಾಳ್ಯದ ಒಳಗಡೆನೇ ಕೇಳಿ ಬರ್ತಾ ಇದ್ದಾವೆ. ಈಗ BJP JDSನವ್ರು ಮಾಡ್ತಾ ಇರುವಂಥ ಆರೋಪ ಅಲ್ಲ, ಕಾಂಗ್ರೆಸ್ನ ಶಾಸಕರು ಸಚಿವರುಗಳೇ ಈಗ ಭೈರತಿ ಸುರೇಶ್ ವಿರುದ್ಧವಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಗಮನಕ್ಕೂ ಕೂಡ ತಂದಿದ್ದಾರೆ. ಹಾಗಾಗಿ ಈ ಒಂದು ಘಟನೆಯು ಕೂಡ BJPಯವರಿಗೆ ಒಂದು ಬ್ರಹ್ಮಾಸ್ತ್ರ ಆಗ್ತಾ ಇದೆ ಅನ್ನುವಂತಹ ಹೇಳಿಕೆಯನ್ನು ವಿನಯ್ ಕುಲಕರ್ಣಿಯವರು ಕೊಡ್ತಾ ಇದ್ದಾರೆ. ಸರ್ಕಾರ 1 ವರ್ಷ ಆಯಿತು, ಟೇಕಪ್ ಆಗಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಿಲ್ಲ ಅಂತ BJPಯವರು ಭಾಳ ಘಂಟಾಘೋಷವಾಗಿ ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ. ಅದರ ನಡುವೆ ಈಗೊಂದಿಷ್ಟು ಸಚಿವರು ಮತ್ತು ಶಾಸಕರ ಆಕ್ರೋಶ ಈಗೇನು ನಿನ್ನೆ ಮೊನ್ನೆಯಿಂದ ಎದ್ದಿರುವಂಥ ಆಕ್ರೋಶ ಏನಲ್ಲ, ಇದು ಸುಮಾರು 1 ವರ್ಷದಿಂದನೂ ಕೂಡ ಸಾಕಷ್ಟು ಆಕ್ರೋಶ ಆಗ್ತಾನೆ ಇತ್ತು. ಒಂದು ಕಡೆ ಸಚಿವರು ನಮ್ಮ ಶಾಸಕರ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಶಾಸಕರು ಸಚಿವರ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ಅಂದರೆ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಈ ಥರ ಹಲವಾರು ವಿಚಾರಗಳಲ್ಲಿ ಕಾಂಗ್ರೆಸ್ ಪಾಳ್ಯದ ಒಳಗಡೆನೇ ಕಚ್ಚಾಟಗಳು ನಡೀತಾ ಇತ್ತು. ಆಂತರಿಕ ಕಲಹ ಇಲ್ಲ ಒಂದು ಕಡೆ BJPಯವರಿಗೆ ಅದು ಪ್ಲಸ್ ಪಾಯಿಂಟ್ ಆಗಿ ಹೋಗ್ತಾ ಇತ್ತು. ಈಗ ನೋಡಿದರೆ ಈ ಆಂತರಿಕ ಕಲಹಗಳು ದಿನ ಬೆಳಗಾದರೆ ಅದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡುವಷ್ಟರ ಮಟ್ಟಿಗೆ ಆಗ್ತಾ ಇದೆ. BJPಯವರಿಗೆ ಒಂದು ಬ್ರಹ್ಮಾಸ್ತ್ರ ಆಗಿ ಕಾಡ್ತಾ ಇದೆ. ಪ್ರಮುಖವಾಗಿ ಭೈರತಿ ಭ್ರಷ್ಟಾಚಾರದ ದಾಖಲೆಗಳನ್ನು ರಿಲೀಸ್ ಮಾಡ್ತೀನಿ ಅಂತ ವಿನಯ್ ಕುಲಕರ್ಣಿ ಕಾಂಗ್ರೆಸ್ನ ನಾಯಕರೇ ಈಗ ಹೇಳ್ತಾ ಇದ್ದಾರೆ. ಇದು BJPಯವರು ಅಥವಾ JDSನವ್ರು ಹೇಳ್ತಾ ಇರುವಂಥ ಮಾತಲ್ಲ. ಇನ್ನು BJP ಕೈಗೆ ಮತ್ತೊಂದು ಬ್ರಹ್ಮಾಸ್ತ್ರವನ್ನು ವಿನಯ್ ಕುಲಕರ್ಣಿ ಈಗ ಕೊಟ್ಟಂತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಸುತ್ತ ಭ್ರಷ್ಟಾಚಾರದ್ದು, ಭೈರತಿ ಸುರೇಶ್ ಅವರ ಭ್ರಷ್ಟಾಚಾರದ ಒಂದು ಆರೋಪಗಳು ಈಗ ಅವ್ರ ಮುಂದೆ ಹೋಗಿ ನಿಂತಿದ್ದಾವೆ. ಪ್ರಮುಖವಾಗಿ ವರ್ಗಾವಣೆಗಳಿರ್ಬೋದು, ಟೆಂಡರ್ಗಳಿರ್ಬೋದು, ಹಲವು ಆದೇಶಗಳ ಹಿಂದೆ ಭೈರತಿಯವರ ಕೈಚಳಕ ಇದೆಯಾ? ಹಾಗಾದರೆ ಒಂದು ಕಡೆ ವಿನಯ್ ಕುಲಕರ್ಣಿನೇ ಹೇಳ್ತಾ ಇದ್ದಾರೆ. ಇನ್ನು ಸಚಿವರ ಆಕ್ರೋಶಕ್ಕೂ ಈಗ ಕಾರಣ ಆಗ್ತಾ ಇದೆ ಭೈರತಿಯವರ ನಡೆ. ಹಾಗಾದರೆ ಸಿದ್ದರಾಮಯ್ಯನವರು ಏನು ಆ್ಯಕ್ಷನ್ ತೆಗೆದುಕೊಳ್ತಾರೆ? ಭೈರತಿ ಸುರೇಶ್ ಹೇಳಿ ಕೇಳಿ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸ್ಕೊಂಡೆ ಅವರು, ಸಿದ್ದರಾಮಯ್ಯನವರ ಪರಮಾಪ್ತ, ಅದರ ಜೊತೆಗೆ ಸಿದ್ದರಾಮಯ್ಯನವರ ಗರಡಿಯಲ್ಲಿ ಬೆಳೆದಂತಹ ಸಿದ್ದರಾಮಯ್ಯ ಶಿಷ್ಯನಾಗಿ ಗುರುತಿಸ್ಕೊಳ್ತಾರೆ. ಹಾಗಾದರೆ ಇಲ್ಲಿ ತನ್ನ ಶಿಷ್ಯ ಆಗಲಿ, ಪರಮಾಪ್ತ ಆಗಲಿ, ಅಥವಾ ತನ್ನ ಬಣದಲ್ಲೇ ಗುರುತಿಸ್ಕೊಳ್ಳಿ, ಭ್ರಷ್ಟಾಚಾರ ತನ್ನ ಕಣ್ಮುಂದೆ ಕಾಣ್ತಾ ಇದೆ ಅಂದಾಗ ಸಿದ್ದರಾಮಯ್ಯನವರು ಆ್ಯಕ್ಷನ್ ತೆಗೆದುಕೊಳ್ಳಲೇಬೇಕಾಗುತ್ತೆ ಅನ್ನುವಂತಹ ಒಂದಿಷ್ಟು ಪರೋಕ್ಷವಾಗಿನೋ ಪ್ರತ್ಯಕ್ಷವಾಗಿನೋ ವಿನಯ್ ಕುಲಕರ್ಣಿಯವರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ
ಭೈರತಿ ಸುರೇಶ್, ಏನು ಸಚಿವ ಭೈರತಿ ಸುರೇಶ್ ಇದ್ದಾರಲ್ಲ, ಅವ್ರ ಮೇಲೆ ಒಂಥರ ಪುಂಖಾನುಪುಂಖವಾಗಿ ಸರಣಿ ಆರೋಪಗಳನ್ನು ಈಗ ವಿನಯ್ ಕುಲಕರ್ಣಿ ಮಾಡ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ ನಿಗಮ ಮಂಡಳಿಗಳ ಬಗ್ಗೆ ತನಿಖೆಗೂ ಕೂಡ ವಿನಯ್ ಕುಲಕರ್ಣಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷ ಆಗಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಇನ್ನು ಭೈರತಿ ಭ್ರಷ್ಟಾಚಾರದ ದಾಖಲೆಗಳನ್ನು ನಾನು ರಿಲೀಸ್ ಮಾಡ್ತೀನಿ, ಪ್ರಮುಖವಾಗಿ ವರ್ಗಾವಣೆ ಇರ್ಬೋದು, ಟೆಂಡರ್ ಇರ್ಬೋದು, ಹಲವು ಆದೇಶಗಳ ಹಿಂದೆ ಭೈರತಿ ಕೈ ಚಳಕ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಕುಮಾರಸ್ವಾಮಿ ಅವರು ಕೂಡ ವರ್ಗಾವಣೆಯ ದಂಧೆಯೇ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಹೇಳ್ತಾ ಇದ್ರು. ಅವಾಗವಾಗ ವರ್ಗಾವಣೆ ದಂಧೆಗೆ ಸಂಬಂಧಪಟ್ಟಂಥ ಪೆನ್ ಡ್ರೈವ್ ಕೂಡ ತೆಗೆದು ತೋರಿಸ್ತಾ ಇದ್ರು ಮಾಧ್ಯಮದ ಮುಂದೆ. ಅಂದರೆ ದೊಡ್ಡ ಮಟ್ಟದಲ್ಲಿ ವರ್ಗಾವಣೆ ನಡೀತಾ ಇದೆ. ಆ ವರ್ಗಾವಣೆಯ ಹಿಂದೆ ಪ್ರಭಾವಿಗಳಿದ್ದಾರೆ, ಕಾಂಗ್ರೆಸ್ ಪಾಳ್ಯದಲ್ಲೇ ಇದ್ದಾರೆ ಅಂತ ಸಿದ್ದರಾಮಯ್ಯನವರಿಗೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಡೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡ್ತಾ ಇದ್ರು. ಅಂದರೆ YST ಟ್ಯಾಕ್ಸ್ ಅಂತ ಹೇಳ್ತಾ ಇದ್ರು. ಇಲ್ಲಿ ಪ್ರಮುಖವಾಗಿ YST ಟ್ಯಾಕ್ಸ್ ಅಂದರೆ ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತ ಅವರು ಇಟ್ಟಂತಹ ಹೆಸರು. ಹಾಗಾಗಿ ಆ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈ ಹಿಂದೆ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದಕ್ಕೂ ವಿನಯ್ ಕುಲಕರ್ಣಿ ಅವರು ಈಗ ಹೇಳ್ತಾ ಇರೋದಕ್ಕೂ ಹಾಗಾದರೆ ತಾಳೆ ಆಗ್ತಾ ಇದೆಯಾ? ಈ ವರ್ಗಾವಣೆಯ ದಂಧೆ ಬಗ್ಗೆ ಕುಮಾರಸ್ವಾಮಿ ಅವರು ಏನು ಈಗ ಪ್ರಸ್ತಾಪವನ್ನು ಮಾಡಿದ್ರು, ಈಗ ವಿನಯ್ ಕುಲಕರ್ಣಿ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದರೆ ಎಲ್ಲ ಒಂದು ಕಡೆ ಒಂದಕ್ಕೊಂದು ಸಾಮ್ಯತೆ ಇದೆಯಾ? ಹಾಗಾದರೆ ವರ್ಗಾವಣೆಯ ದಂಧೆಯ ಹಿಂದೆ, ಟೆಂಡರ್ ದಂಧೆಯ ಹಿಂದೆ, ಹಲವು ಆದೇಶಗಳ ಹಿಂದೆ ಭೈರತಿ ಸುರೇಶ್ ಅವರ ಕೈವಾಡ ಇದೆಯಾ? ಹಾಗಾದರೆ ಇದು ಕೂಡ ಚರ್ಚೆಗೆ ಭಾಳ ಗ್ರಾಸವಾಗಿರುವಂಥ ವಿಚಾರಗಳು. ಹಾಗಾಗಿ ಪ್ರಮುಖವಾಗಿ ಬೇರೆ ಯಾರೋ ಮಾಡಿರುವಂಥ ಆರೋಪ ಆದರೆ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅವ್ರು ಮಾಡೋದೇ ಆರೋಪಗಳು, ಅವ್ರು ವಿಪಕ್ಷದಲ್ಲಿ ಕುತ್ಕೊಂಡಿದ್ದೇ ಆರೋಪ ಮಾಡೋಕ್ಕೆ ಅಂತ ಕಾಂಗ್ರೆಸ್ನವರು ತಳ್ಳಿ ಹಾಕ್ಬೋದಿತ್ತು. ಆದರೆ ಈಗ BJP ಅವ್ರು ಮಾಡ್ತಾ ಇಲ್ಲ, ವಿನಯ್ ಕುಲಕರ್ಣಿ ಮಾಡ್ತಾ ಇರೋದು. ವಿನಯ್ ಕುಲಕರ್ಣಿ ನಿಮ್ಮ ಪಕ್ಷದವರೇ, ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷ ವಿನಯ್ ಕುಲಕರ್ಣಿ. ಹಾಗಾಗಿ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಇದೊಂಥರ ಮುಜುಗರ ತಂದೊಡ್ಡುವಂತಹ ಸಂಗತಿ. ಕಾಂಗ್ರೆಸ್ ಸರ್ಕಾರ 1 ವರ್ಷ ಅಧಿಕಾರಕ್ಕೆ ಬಂದಾಯಿತು, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ, ಇನ್ನೊಂದಿಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 1 ವರ್ಷದೊಳಗಡೆ ಆಲ್ರೆಡಿ 1 ವಿಕೆಟ್ ಪತನ ಆಗಿದೆ. ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ ಎದುರಾಯಿತು, ಅವರು ರಾಜೀನಾಮೆ ಕೊಟ್ಟಾಯಿತು. ಹಾಗಾಗಿ ಈಗ ಮತ್ತಷ್ಟು ರಾಜೀನಾಮೆಯನ್ನು ಕೊಡಿಸ್ಬೇಕು, ಭ್ರಷ್ಟಾಚಾರ ನಡೀತಾ ಇದೆ ಅಂತ BJPಯವರು ಸಾಕಷ್ಟು ಪ್ರೊಟೆಸ್ಟನ್ನು ಮಾಡ್ತಾ ಇದ್ರು, ಹವಣಿಸ್ತಾ ಇದ್ರು. ಇಂತಹ ಒಂದಿಷ್ಟು ಭ್ರಷ್ಟಾಚಾರದ ಆರೋಪಗಳು ಕಾಂಗ್ರೆಸ್ ಪಾಳ್ಯದವರೇ ಈಗ ತೆಗೆದಿರುವಂತಹ ಆರೋಪಗಳಿಂದ ಸಹಜವಾಗಿ ಈಗ ಮತ್ತೊಮ್ಮೆ BJPಯವರಿಗೆ ಇದು ಪ್ರಬಲ ಅಸ್ತ್ರ, ಒಂದು ಬ್ರಹ್ಮಾಸ್ತ್ರ ಅಂತಲೇ ಹೇಳ್ಬೋದು. ಈ ಬ್ರಹ್ಮಾಸ್ತ್ರವನ್ನು BJPಯವರು ಕೂಡ ಉಪಯೋಗಿಸ್ಕೊಳ್ಳಲಿಕ್ಕೆ, ಚೆನ್ನಾಗಿ ಯೂಸ್ ಮಾಡಿಕೊಳ್ಳಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ನಡೆಸ್ತಾರೆ. ಯಾಕಂದರೆ ಇನ್ ಕೇಸ್ BJP ಅಧಿಕಾರದಲ್ಲಿದ್ದು ಕಾಂಗ್ರೆಸ್ ವಿಪಕ್ಷದಲ್ಲಿದ್ದರೂ ಕೂಡ ಅವರು ಕೂಡ ಏನಾದರೂ ಲೋಪದೋಷಗಳಿದೆಯಾ, BJPಯಲ್ಲಿ ರೂಲಿಂಗ್ ಪಾರ್ಟಿಯಲ್ಲಿ ಏನಾದರೂ ಹುಳುಕುಗಳಿದೆಯಾ, ಅದನ್ನು ತೆಗೆದು ಜನತೆ ಮುಂದೆ ಇಡೋಣ, ಪ್ರೊಟೆಸ್ಟ್ ಮಾಡೋಣ ಅಂತ ಸಹಜವಾಗಿ ಕಾಂಗ್ರೆಸ್ನವರು ಕೂಡ ಕಾಯ್ತಾ ಇದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಗಂಭೀರವಾದಂತಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಭೈರತಿ ಸುರೇಶ್ಗಿಂತನೂ ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೆ ಮುಜುಗರ ತಂದೊಡ್ಡುವಂಥ ಸಂಗತಿ. ಶಾಸಕರು ಮತ್ತು ಸಚಿವರ ನಡುವೆ ಒಂದಿಷ್ಟು ಹೊಂದಾಣಿಕೆ ಇಲ್ಲ, ಸಚಿವರು ಶಾಸಕರನ್ನು ಕಡೆಗಣಿಸ್ತಾ ಇದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂತಹ ಅನುದಾನವನ್ನು ಕೊಡ್ತಾ ಇಲ್ಲ, ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ, ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳನ್ನು, ಅಂದರೆ ಕಾಂಗ್ರೆಸ್ ಪಾಳ್ಯದ ಹಿರಿಯ ಶಾಸಕರು, ಹಿರಿಯ ಸಚಿವರೇ ಒಂದಿಷ್ಟು ಅಸಮಾಧಾನಗಳನ್ನು ಹೊರಹಾಕಿದ್ರು ಈ ಹಿಂದೆ. ಇದೇ ಸಲುವಾಗಿ ಶಾಸಕರ ಮತ್ತು ಸಚಿವರ ಅಸಮಾಧಾನವನ್ನು ತಣ್ಣಗಾಗಿಸುವ ನಿಟ್ಟಿನಲ್ಲೇ ಸಿದ್ದರಾಮಯ್ಯನವರು 2 ಬಾರಿ ಮೀಟಿಂಗನ್ನು ಮಾಡ್ತಾರೆ, 2 ಬಾರಿ ಸಭೆಯನ್ನು ಮಾಡ್ತಾರೆ. ಹಾಗಾದರೆ ಸಚಿವರ ಶಾಸಕರ ಶಮನ, ಅವರ ಕೋಪ, ಅಸಮಾಧಾನ ಶಮನ ಆಗಿದೆಯಾ? ಖಂಡಿತ ಆಗಿಲ್ಲ. ಯಾಕೆ ಅಂದರೆ ಆಗಿದ್ದೇ ಹೋಗಿದ್ರೆ ಇವತ್ತು ವಿನಯ್ ಕುಲಕರ್ಣಿಯವರು ತನ್ನದೇ ಪಕ್ಷದ ಸಚಿವರ ಮೇಲೆ ಆರೋಪ ಮಾಡ್ತಾ ಇರಲಿಲ್ಲ. ಈ ನಿಟ್ಟಿನಲ್ಲಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ. ಬಣಗಳ ಬಡಿದಾಟ, ಸಾಕಷ್ಟು ಆಕ್ರೋಶ, ನೀನಾ ನನ್ನ ಕ್ಷೇತ್ರಕ್ಕೆ ಅನುದಾನ ಇಲ್ಲ, ಆಮೇಲೆ ಭಾಳಷ್ಟು ಜನ ಶಾಸಕರು ಸಚಿವರುಗಳಿಗೆ ಈ ಗ್ಯಾರಂಟಿಗಳ ಬಗ್ಗೆನೇ ಅಸಮಾಧಾನಗಳಿದ್ದಾವೆ. ಗ್ಯಾರಂಟಿ ಬೇಡ, ನಿಲ್ಲಿಸ್ಬಿಡಿ, ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ಸರ್ಕಾರಕ್ಕೆ ಕೆಟ್ಟ ಹೆಸರು ಆಗ್ತಾ ಇದೆ, ಆ ಗ್ಯಾರಂಟಿ ಕೊಡೋ ಬದಲು ನಮ್ಮ ಕ್ಷೇತ್ರಕ್ಕೆ ಅನುದಾನವನ್ನು ಕೊಡಿ, ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೀವಿ, ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳನ್ನ ಈ ಹಿಂದೆಯಿಂದನೂ ಮಾಡ್ತಾ ಇದ್ರು. ಈಗ ವಿನಯ್ ಕುಲಕರ್ಣಿ ಕೂಡ ತನ್ನದೇ ಪಕ್ಷದ ಸಚಿವರ ವಿರುದ್ಧವಾಗಿ, ಭೈರತಿ ಸುರೇಶ್ ಅವರ ವಿರುದ್ಧವಾಗಿ ನೇರವಾಗಿ CM ಸಿದ್ದರಾಮಯ್ಯನವರಿಗೆ ಆರೋಪವನ್ನು ಮಾಡಿದ್ದಾರೆ.